ಸೊ ಗಿವ್ ಅವೇ ರೀಲಲ್ಲಿ ಯಾರಿಗೆ ಹೈಯೆಸ್ಟ್ ಲೈಕ್ಸ್ ಬಂದಿದೆ, ಯಾರು ಕಮೆಂಟಿಗೆ ಬಂದಿದೆ ಅಂತ ಚೆಕ್ ಮಾಡೋಣ. ಇವತ್ತಿನ ವಿನ್ನರ್ ದ ನೇಮ್ ಇಸ್ ದರ್ಶನ್ ಅಂತ ವಿಡಿಯೋ ಕಾಲ್ ಮಾಡೋಣ. ಹಾಯ್ ಬ್ರೋ, ಹೇಗಿದ್ದೀರಾ? ಎಲ್ಲಿದ್ದೀರಾ ಅಂದಿಲ್ಲ, ಹೇಗಿದ್ದೀರಾ ಅಂದೆ. ಎಲ್ಲಿರೋದು ನೀವು? ಬೆಂಗಳೂರಲ್ಲಿ ಎಲ್ಲಿ? ನೆಲಮಂಗ್ಲ. ಓಕೆ, ನಾನು ಮಾಡಿರೋ ಗಿವ್ ಅವೇ ರೀಲಲ್ಲಿ ನೀವೇ ವಿನ್ನರ್ ಆಗಿರೋದು. ಸೊ ನಿಮ್ಮ ಫೋನ್ಪೇ ನಂಬರ್ ಹೇಳಿ ಫಸ್ಟು. ನಿಮ್ಮ ಫ್ರೆಂಡ್ ನಂಬರ್ ಕೊಡ್ತಾ ಇದ್ದೀರಾ? ಟ್ರಸ್ಟೆಡಾ? ಅಲ್ಲ, ನಿಮ್ಮ ಫ್ರೆಂಡ್ ನಂಬರ್ ಕೊಡ್ತಾ ಇದ್ದೀರಲ್ಲ, ನಿಮಗೆ ತಲುಪುತ್ತಾ ಅಂತ. ಪಕ್ಕ ಇಸ್ಕೊಂತೀರಾ? ಒಂದು ನಿಮಿಷ. ಪ್ರಜ್ವಲ್ ಎಸ್ ಅಂತ ಇದೆ, ಕಳ್ಸೋದ ಅದಕ್ಕೆ? ಓಕೆ ಬ್ರೋ. ಬ್ರೋ ಆಗಿದೆ. ಸೊ ಈ ಗಿವ್ ಅವೇ ಯಾರ ಕಡೆಯಿಂದ ಮಾಡ್ತಿರೋದು ಗೊತ್ತಾ? ಈ ಗಿವ್ ಅವೇ ಬಂದು ತ್ರಿಪುರ ಗೋಲ್ಡ್ ಕಡೆಯಿಂದ ಮಾಡ್ತಾ ಇರೋದು. ಸೊ ಅವ್ರು ಏನು ಮಾಡ್ತಾರೆ ಅಂತ ಗೊತ್ತಾ ನಿಮಗೆ? ಸೊ ಅವ್ರು ಬಂದ್ಬಿಟ್ಟು ಕಷ್ಟಕ್ಕೆ ಯಾರಾದರೂ ಗೋಲ್ಡ್ ಇಕ್ಕಿರ್ತಾರಲ್ವಾ, ಆ ಗೋಲ್ಡ್ನ ಬಿಡಿಸ್ಕೊಡ್ತಾರೆ. ಗೋಲ್ಡ್ನ ಅವ್ರು ತಗೊಂಡು ಅವ್ರಿಗೆ ಬಿಡಿಸ್ಕೊಡ್ತಾರೆ, ಅವ್ರಿಗೆ ಅಮೌಂಟ್ ಸೆಟ್ಲ್ಮೆಂಟ್ ಮಾಡಿ ಗೋಲ್ಡ್ನ ಅವ್ರು ತಗೊತಾರೆ. ಸೊ ಅವ್ರ ಕಡೆಯಿಂದ ಈ ಸಹಾಯ ಮಾಡ್ತಿರೋದು, ಓಕೆನಾ? ಸೊ ಯಾರ್ಯಾರು ಗೊತ್ತಿಲ್ವೋ ತ್ರಿಪುರ ಗೋಲ್ಡ್ ಬಗ್ಗೆ, ನಿಮ್ಮ ಫ್ರೆಂಡ್ಸ್ಗಾಗಲಿ ಯಾರಿಗಾಗಲಿ ನೀವು ಹೇಳಿ ಅವ್ರಿಗೆ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್ ಬ್ರೋ, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ ಬ್ರೋ. ಓಕೆ ಬ್ರೋ, ಬಾಯ್. ಸೊ ಫಸ್ಟ್ ಗಿವ್ ಅವೇ ವಿನ್ನರ್ ಯಾರು ಅಂತ ಆಲ್ರೆಡಿ ಹೇಳಿದ್ದೀನಿ. ದ ನೇಮ್ ಇಸ್ ದರ್ಶನ್ 650 ಅಂತ. ಸೊ ಅವ್ರಿಗೆ ಆಲ್ರೆಡಿ ಪ್ರೈಸ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಇದೇ ಥರ ನೆಕ್ಸ್ಟ್ ಅಪ್ಕಮಿಂಗ್ ರೀಲ್ಸಲ್ಲಿ ನಾನು ಏನೇನು ಚಾಲೆಂಜಸ್ ಕೊಡ್ತೀನೋ ಕಂಪ್ಲೀಟ್ ಮಾಡಿ ನಾನು ಹೇಳೋ ಪ್ರೈಸ್ ನಿಮಗೆ ಖಂಡಿತ ತಲುಪುತ್ತೆ. ಅದೇ ಥರ ನನ್ನ ಮಕ್ಕಳು ಆಗಲ್ಲ, ನನ್ನ ಮಕ್ಕಳು ಸ್ಕ್ಯಾಮ್ ಅಂತ ಬಂದು ಕಮೆಂಟ್ ಮಾಡ್ತಾರಲ್ಲ, ಅವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಯಾಕಂದರೆ ನಮ್ಮ ಕೆಲಸ ನಾವು ಮಾಡ್ತಾ ಇರೋಣ, ಅವ್ರನ್ನ ನೋಡ್ಕೊಂಡು ಹುಡ್ಕೊತಾರೆ.